ಎಲ್ಲರಿಗೂ ನಮಸ್ಕಾರ. ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಪಿತಾಮಹ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಪತ್ರಿಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ನನ್ನ ಧ್ಯಾನದ ಅನುಭವಗಳನ್ನು ಹಂಚ್ಕೊತಾ ಇದ್ದೀನಿ. ನನ್ನ ಹೆಸರು ಗಿರಿಜಾ ಅಂತ, ಬಬ್ಬೂರು ನಿವಾಸಿ, ಹಿರಿಯೂರ ಹತ್ರನೇ ಬಬ್ಬೂರು ಅಂತ, ಬಬ್ಬೂರು ನಿವಾಸಿ. ನಾನು ಈ ಧ್ಯಾನಕ್ಕೆ ಬಂದು ಒಂದು 10 ತಿಂಗಳಾಯಿತು. ಇದಕ್ಕಿಂತ ಮೊದಲು ನನಗೆ ಪರಿಚಯ ಇತ್ತು, ಆದರೆ ಅದನ್ನು ಡೀಪಾಗಿ ತೊಗೊಳಕ್ಕೆ ಹೋಗಲಿಲ್ಲ. 2017ರಲ್ಲಿ ಪತ್ರಿಜಿಯವರು ಹಿರಿಯೂರಿಗೆ ಬಂದಿದ್ದರು. ಆವಾಗ ಅವರನ್ನು ಭೇಟಿಯಾಗಿದ್ವಿ ಅಷ್ಟೇ. ಆದರೆ ಅದನ್ನು ನಾನು ಹೆಚ್ಚಿಗೆ ಮುಂದುವರ್ಸೋಕ್ಕೆ ಹೋಗಲಿಲ್ಲ. ಆಮೇಲೆ ಸರಿತಾ ಮೇಡಮ್ ಅಂತ, ಅವರು ಸಹ ನಮ್ಮ ಮಗಳ ಮನೆ ಹತ್ರನೇ ಇದ್ದರು. ಅವರು ಎಲ್ಲಿ ಹಿರಿಯೂರಿನಲ್ಲಿ ಕಾರ್ಯಕ್ರಮ ಆದ್ರೂ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಜೊತೆಗೆ. ಬನ್ನಿ ಆಂಟಿ, ನಿಮಗೆ ಅದ್ರ ಪರಿಚಯ ಅಷ್ಟೇ. ಅವ್ರ ಜೊತೆಗೆ ಹೋಗ್ತಿದ್ದೆ, ಬರ್ತಾಯಿದ್ದೆ, ಹೀಗೆ ಆಮೇಲೆ ಇನ್ನೊಂದೇನು ಅಂದರೆ, ಎಲ್ಲೆಲ್ಲಿ ಕಾರ್ಯಕ್ರಮ ಆದರೂ ಹೋಗೋಕ್ಕೆ ನಮಗೆ ಅನುಕೂಲ ಆಗ್ತಾ ಇರಲಿಲ್ಲ. ಈಗ ಈ ಝೂಮಲ್ಲಿ ಬಂದಾಗಿಂದ ನಾವು ಅದನ್ನು ತಪ್ಪದೇನೆ ಝೂಮ್ನಲ್ಲಿ ವೀಕ್ಷಣೆ ಮಾಡ್ತಾಯಿದ್ದೀವಿ. ಆಮೇಲೆ ಗೌರೀಶ್ ಸರ್ದು ಒಂದು 2-3 ಕ್ಲಾಸು ಅಟೆಂಡ್ ಮಾಡಿದೆ. ಆವಾಗ ಸ್ವಲ್ಪ ನನಗೆ ಅನುಭವ ಆಯಿತು. ಆದರೂ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಬಿಟ್ಟೆ. ಆಮೇಲೆ ಈಗ 10 ತಿಂಗಳಿಂದ ನಾನು ಇದನ್ನು ಕ್ರಮವಾಗಿ ತಪ್ಪದಲ್ಲೇ ಝೂಮಲ್ಲಿ ವೀಕ್ಷಿಸ್ತಾ ಇದ್ದೀನಿ. ಈ ಧ್ಯಾನಕ್ಕೆ ಬಂದಮೇಲೆ ನನ್ನ ಆರೋಗ್ಯದಲ್ಲೂ ಸಾಕಷ್ಟು ಸುಧಾರಣೆಯಾಗಿದೆ. ನನಗೆ ಸ್ವಲ್ಪ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು. ಅದರಿಂದ ಈಗ ಮೊದಲೆಲ್ಲ ಬೆಲ್ಟ್ ಹಾಕೊಂಡಿದ್ರೆ ನನಗೆ ಓಡಾಡೋಕ್ಕಾಗ್ತಿರ್ಲಿಲ್ಲ, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ವಿತೌಟ್ ಬೆಲ್ಟ್ ಇವಾಗ ನಾನು ಎಲ್ಲ ಕೆಲಸನೂ ಮಾಡ್ಕೋಬಲ್ಲೆ. ಆಮೇಲೆ ಕೆಲಸ ಮಾಡೋದ್ರಲ್ಲೂ ಈಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ, ಸುಧಾರಣೆಯೂ ಆಗಿದೆ. ಮನೆಯಲ್ಲೂ ಕೂಡ ಶಾಂತಿ ಇದೆ, ಮನಸ್ಸಿಗೂ ಕೂಡ ಶಾಂತಿ ಇದೆ, ಸಮಾಧಾನ ಇದೆ. ಯಾವುದೇ ಕಷ್ಟ ಅಂದ್ರೂ ಮೊದಲು ಸ್ವಲ್ಪ ಬೇಗ ಎಕ್ಸಾಕ್ಟ್ ಆಗಿಬಿಡ್ತಿದ್ವಿ. ಈಗ ಏನೇ ಬಂದರೂ ಅದನ್ನು ಸಮಾಧಾನವಾಗಿ ಅದನ್ನು ಯೋಚನೆ ಮಾಡಿ, ನಿಧಾನಕ್ಕೆ ಯೋಚನೆ ಮಾಡಿ ಅದನ್ನು ಕೂಲಾಗಿ ತಗೊತಾ ಇದ್ದೀವಿ. ಯಾವುದೂ ಕಷ್ಟ ಅನ್ನಿಸ್ತಾ ಇಲ್ಲ ಇವಾಗ. ಏನೇ ಆಗಲಿ ಹೇಳು, ಅದನ್ನು ಹೆದರಿಸಬಲ್ಲೆ ಅನ್ನೋ ಒಂದು ಧೈರ್ಯ ಬಂದಿದೆ ಇವಾಗ ನನಗೆ. ಇದೇ ರೀತಿಯಾಗಿ ನಾನು ಕೆಲವರಿಗೆಲ್ಲ ಪರಿಚಯ ಮಾಡ್ತಾ ಇದ್ದೀನಿ ಧ್ಯಾನ ಮಾಡಿ ಅಂತ. ಅದರಿಂದ ಸಾಕಷ್ಟು ಕೆಲವರು ಅನುಕೂಲ ಪಡ್ಕೊಂಡಿದ್ದಾರೆ. ಇನ್ನೂ ಎಲ್ಲರಿಗೂ ಪರಿಚಯ ಮಾಡ್ತಾನೇ ಇದ್ದೀವಿ. ಇದರಿಂದ ಬಹಳ 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 ಅನುಕೂಲ ಆಗಿದೆ. ಆಮೇಲೆ ಇದೊಂದೇ ಅಲ್ಲದೇ ಬೇರೆ ಒಂದು ಝೂಮಲ್ಲಿ ಬರ್ತಕ್ಕಂಥ PSSM, PCS ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಎಲ್ಲರ ಸ್ಪೀಚಸನ್ನು ಕೇಳ್ತಾ ಇರ್ತೀವಿ. ಆದಷ್ಟು ಪತ್ರಿಜಿಯವರು ಹೇಳ್ತಕ್ಕಂಥದ್ದನ್ನೆಲ್ಲ ನಾವು ಅಳವಡಿಸ್ಕೊಂತನೂ ಇದ್ದೀವಿ. ಇನ್ನೂ ನಾವು ಹೋಗಬೇಕು. ಅವರ 8 ಸೂತ್ರಗಳು, 18 ಸೂತ್ರಗಳು ಇವುಗಳನ್ನೆಲ್ಲ ಪಾಲಿಸ್ತಾ ಇದ್ದೀವಿ. ಆದರೂ ಇನ್ನೂ ಸ್ವಲ್ಪ ಅನುಭವ ಆಗಬೇಕು ನನಗೆ. ಇದೇ ರೀತಿ ಆ ಪತ್ರಿಜಿ ಸರ್ಗೆ ನಾವು ಎಷ್ಟು ಕೋಟಿ ನಮಸ್ಕಾರಗಳನ್ನು ತಿಳಿಸಿದ್ರೂ ಇದು ಕಡಿಮೆಯೇ. ಆಮೇಲೆ ಗೌರೀಶ್ ಸರು ಝೂಮಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಮಾಸ್ಟರ್ಸ್ನೆಲ್ಲ ಕರೆಸ್ಬಿಟ್ಟು ನಮಗೆ ಜ್ಞಾನ ಕೊಡ್ತಾರೆ. ಎಲ್ಲನೂ ದಿನಕ್ಕೂ ಒಂದೊಂದು ಒಳ್ಳೊಳ್ಳೆ ವಿಚಾರಗಳು ನಮಗೆ ತಿಳಿತಾ ಇರ್ತವೆ. ಆಮೇಲೆ ಅಭಿನವ ಗುರೂಜಿ ಅವ್ರು ಬರ್ತಾರೆ, ಅವರು ಸಹ ತುಂಬ ಚೆನ್ನಾಗಿ ಜ್ಞಾನಗಳನ್ನು ಹಂಚ್ತಾ ಇದ್ದಾರೆ. ನಮ್ಗೆ ಯಾವಾಗ ಬೆಳಗ್ಗೆ ಆಗುತ್ತೋ, ಯಾವಾಗ ನಾವು ಕ್ಲಾಸ್ ಅಟೆಂಡ್ ಮಾಡ್ತೀವೋ ಅನ್ನೋ ಒಂದು ಉತ್ಸಾಹ ಇರುತ್ತೆ ನಮಗೆ. ಅದನ್ನು ಕೇಳ್ತಾ ಇದ್ದರೆ ನಮ್ಮ ಕಷ್ಟ ದುಃಖ ಏನೇ ಇದ್ದರೂ ಎಲ್ಲ ಮರ್ತು ಹೋಗುತ್ತೆ. ದಿನ ಕೇಳಿ ನಾವು ದಿನ ಪ್ರಾರಂಭಿಸಿದ್ರೆ ಆ ದಿನ ಎಲ್ಲ ನಾವು ಸಂತೋಷವಾಗಿ ಇರ್ತಾ ಇರ್ತೀವಿ. ಏನೇ ಕೆಲಸ ಇದ್ದರೂ ಅದು ಸುಸೂತ್ರವಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದೇ ರೀತಿಯಾಗಿ ನಮ್ಮನ್ನೆಲ್ಲ ಒಂದು ಆನಂದದಾಯಕ ಜೀವನಕ್ಕೆ ಮಾರ್ಗ ತೋರಿಸ್ತಕ್ಕಂತಹ ಪತ್ರಿಜಿಯವರಿಗೆ ಕೋಟಿ ನಮಸ್ಕಾರಗಳು. ನಮಗೆಲ್ಲನೂ ಮಾರ್ಗದರ್ಶನ ನೀಡ್ತಿರ್ತಕ್ಕಂತಹ ಗೌರೀಶ್ ಸರು, ಹಂಪಣ್ಣ ಸರು ಕೂಡ ನಮಗೆ PSSM ಅಲ್ಲಿ ಬಳ್ಳಾರಿನಲ್ಲಿ ಝೂಮಲ್ಲಿ ಕೊಟ್ಟು ಅದನ್ನು ಮತ್ತೆ ವೀಕ್ಷಣೆ ಮಾಡೋದಕ್ಕೆ ನಮಗೆ ಸಹಕಾರ ಆಗಿದೆ. ಅವ್ರಿಗೂ ಸಹ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಇದನ್ನು ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. PSSM PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.